ಬಿಡದಿ ಟೌನ್ಶಿಪ್ ವಿಚಾರ ಬಡಿದಾಟ ಜೋರಾಗಿದೆ. ಕೇಸರಿ ರಣಕಹಳಿಯನ್ನ ಊದ್ತಾ ಇರುವಂತದ್ದು ನೋಡಿ. 2028ರ ಚುನಾವಣೆಯನ್ನ ಟಾರ್ಗೆಟ್ ಮಾಡಿಕೊಂಡಿದೆ ಬಿಜೆಪಿ. ಈಗ ಬಿಡದಿ ಟೌನ್ಶಿಪ್ ವಿಚಾರ ಕೇಸರಿ ರಣಕಹಳಿಯನ್ನ ಊದಿದೆ. 2028ರ ಚುನಾವಣೆಯ ಟಾರ್ಗೆಟ್ ಈಗ ಬಿಜೆಪಿ ನಾಯಕರು ಫುಲ್ ಆಕ್ಟಿವ್ ಆಗಿಬಿಟ್ಟಿದ್ದಾರೆ. ಕಿಂಗ್ ಆಗಲು ಕಮಲ ಕಲಿಗಳು ಮಾಸ್ಟರ್ ಪ್ಲಾನ್ ಅನ್ನ ರೂಪಿಸುತ್ತಿದ್ದಾರೆ. ಅಸೆಂಬ್ಲಿ ಅಧಿವೇಶನಕ್ಕೂ ಮುನ್ನ ಈಗ ಪಾದಯಾತ್ರೆಗೆ ಮುಂದಾಗಿದ್ದಾರೆ. ಬೃಹತ್ ಪಾದಯಾತ್ರೆಗೆ ಬಿಜೆಪಿ ಭರ್ಜರಿ ತಯಾರಿಯನ್ನ ನಡೆಸ್ತಾ ಇದೆ. ಬಿಡದಿಯಿಂದ ಬೆಂಗಳೂರಿಗೆ ಕಾಲ್ನಡಿಗೆಯನ್ನ ಮಾಡಲು ಹೋರಾಟ ಮಾಡಲು ಮುಂದಾಗಿದೆ. ರೈತರ ಪರವಾಗಿ ಬಿಜೆಪಿ ಇದೆ ಅಂತ ಬಿಂಬಿಸಲು ಈಗ ಚಿಂತನೆಯನ್ನ ಮಾಡ್ತಾ ಇರುವಂತದ್ದು. ಪಾದಯಾತ್ರೆಯ ಮೂಲಕ ಹಳೆ ಮೈಸೂರು ಭಾಗದಲ್ಲಿ ದರ್ಬಾರ್ಗೆ ಮುಂದಾಗ್ತಾ ಇದೆಯಾ ಬಿಜೆಪಿ? ಬಿಎಸ್ವೈಗೆ ಇದ್ದ ರೈತ ನಾಯಕ ಪಟ್ಟವನ್ನ ಮುಂದುವರೆಸಲು ತಂತ್ರವನ್ನ ರೂಪಿಸಲಾಗ್ತಾ ಇದೆ. 2ನೇ ವಿಮಾನ ನಿಲ್ದಾಣ ಕನಕಪುರದಲ್ಲಿ ಬೇಡ ಅಂತ ವಿರೋಧವನ್ನ ಮಾಡಲಾಗ್ತಾ ಇದ್ದು, ಸಿಎಂ ಡಿಕೆ ಶಿವಕುಮಾರ್ ಸರ್ಕಾರದ ನಿರ್ಧಾರಕ್ಕೆ ಕಮಲ ಪಡೆ ಆಕ್ಷೇಪವನ್ನ ವ್ಯಕ್ತಪಡಿಸ್ತಾ ಇದೆ. ಈ ಎರಡೂ ವಿಚಾರವನ್ನ ಇಟ್ಕೊಂಡು ಕಮಲ ಕಲಿಗಳು ಪಾದಯಾತ್ರೆಗೆ ಮುಂದಾಗ್ತಾ ಇರುವಂತದ್ದು. ರಾಜ್ಯದಲ್ಲಿ ಜೆಡಿಎಸ್ ಬಿಜೆಪಿ ಪಕ್ಷಗಳ ಮೈತ್ರಿ ಇದ್ರೂ ಕೂಡ ದಳಪತಿಗಳಿಗಿಂತ ಹೆಚ್ಚು ಮೈಲೇಜ್ ಅನ್ನ ಪಡೆಯಲು ಬಿಜೆಪಿ ಯತ್ನಿಸ್ತಾ ಇದೆ. ಯಾಕಂದ್ರೆ 2028ರ ಚುನಾವಣೆ ಅವರ ಟಾರ್ಗೆಟ್. ಇಲ್ಲಿ ರೈತರ ಪರವಾಗಿ ನಾವು ಇದೀವಿ ಅಂತ ಬಿಂಬಿಸಬೇಕಲ್ಲ, ಹಾಗಾಗಿ ಹೋರಾಟ ಮಾಡ್ತೀವಿ ಅಂತ ಮುಂದಾಗ್ತಾ ಇರುವಂಥದ್ದು. ಬಿಜೆಪಿ ಫುಲ್ ಆಕ್ಟಿವ್ ಆಗಿಬಿಟ್ಟಿದ್ದಾರೆ. ಈಗ 2028ರ ಚುನಾವಣೆ ಅವರ ಮೈಂಡ್ನಲ್ಲಿದೆ. ಕಿಂಗ್ ಆಗಲು ಕಮಲ ಕಲಿಗಳು ಈಗ ಮಾಸ್ಟರ್ ಪ್ಲಾನ್ ಅನ್ನು ರೂಪಿಸ್ತಾ ಇರುವಂಥದ್ದು. ಅಸೆಂಬ್ಲಿ ಅಧಿವೇಶನಕ್ಕೂ ಮುನ್ನವೇ ಪಾದಯಾತ್ರೆಗೆ ಮುಂದಾಗ್ತಿದ್ದಾರೆ ಬಿಜೆಪಿ ನಾಯಕರು. ಬೃಹತ್ ಪಾದಯಾತ್ರೆಗೆ ಬಿಜೆಪಿ ಈಗ ಭರ್ಜರಿ ತಯಾರಿಯನ್ನ ನಡೆಸ್ತಾ ಇದೆ. ಬಿಡದಿಯಿಂದ ಬೆಂಗಳೂರಿಗೆ ಕಾಲ್ನಡಿಗೆಯ ಮೂಲಕವಾಗಿ ಹೋರಾಟವನ್ನ ಮಾಡಲು ಈಗ ಬಿಜೆಪಿ ಮುಂದಾಗಿದೆ. ರೈತರ ಪರವಾಗಿ ಬಿಜೆಪಿ ಇದೆ ಎಂದು ಬಿಂಬಿಸಲು ಚಿಂತನೆಯನ್ನ ಮಾಡಲಾಗ್ತಾ ಇದೆ. ಪಾದಯಾತ್ರೆಯ ಮೂಲಕ ಹಳೆ ಮೈಸೂರು ಭಾಗದಲ್ಲಿ ದರ್ಬಾರ್ಗೆ ಮುಂದಾಗ್ತಾ ಇದೆ ಬಿಜೆಪಿ. ಬಿಎಸ್ವೈಗೆ ಇದ್ದಂತಹ ರೈತ ನಾಯಕ ಪಟ್ಟವನ್ನ ಮುಂದುವರಿಸಲು ತಂತ್ರ ರೂಪಿಸಲಾಗ್ತಾ ಇದೆ. 2ನೇ ವಿಮಾನ ನಿಲ್ದಾಣ ಕನಕಪುರದಲ್ಲಿ ಬೇಡ ಅಂತ ಹೇಳಿ ವಿರೋಧ ವ್ಯಕ್ತ ಆಗ್ತಾ ಇದ್ದು, ಸಿಎಂ ಡಿಕೆ ಶಿವಕುಮಾರ್ ಸರ್ಕಾರದ ನಿರ್ಧಾರಕ್ಕೆ ಕಮಲ ಪಡೆ ಆಕ್ಷೇಪವನ್ನು ವ್ಯಕ್ತಪಡಿಸ್ತಾ ಇದೆ. ಈ ಎರಡೂ ವಿಚಾರವನ್ನ ಇಟ್ಕೊಂಡು ನೋಡಿ ಕಮಲ ಕಲಿಗಳು ಪಾದಯಾತ್ರೆಗೆ ಮುಂದಾಗಿದ್ದಾರೆ. ರಾಜ್ಯದಲ್ಲಿ ಜೆಡಿಎಸ್ ಬಿಜೆಪಿ ಮೈತ್ರಿ ಇದ್ರೂ ಕೂಡ ಜೆಡಿಎಸ್ಗಿಂತ ಹೆಚ್ಚು ಮೈಲೇಜ್ ಅನ್ನ ಪಡಿಬೇಕು ಅನ್ನುವಂಥ ನಿಟ್ಟಿನಲ್ಲಿ ಬಿಜೆಪಿ ಯತ್ನಿಸ್ತಾ ಇದೆ. ಈ ಬಗ್ಗೆ ಮತ್ತಷ್ಟು ಅಪ್ಡೇಟ್ ಅನ್ನು ನೀಡಲು ನಮ್ಮ ಪ್ರತಿನಿಧಿ ವಿವೇಕ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ವಿವೇಕ್, ಈಗ ಬಿಡದಿ ಟೌನ್ಶಿಪ್ ವಿಚಾರ ಸಾಕಷ್ಟು ಚರ್ಚೆ ಆಗ್ತಾ ಇರುವಂತದ್ದು. ಬಿಜೆಪಿ ಈಗ ಹೋರಾಟಕ್ಕೆ ಮುಂದಾಗ್ತಾ ಇದೆ. ಈ ಬಗ್ಗೆ ಹೆಚ್ಚಿನ ಅಪ್ಡೇಟ್ಸ್ ಏನಿದೆ? ಎಸ್ ಲಕ್ಷ್ಮಿ, ಈಗಾಗಲೇ ಬಿಜೆಪಿ ಅವರು ಬಿಡದಿ ವಿಚಾರವಾಗಿ ಹೋರಾಟ ಮಾಡಬೇಕು ಅನ್ನೋ ಒಂದಿಷ್ಟು ನಿರ್ಧಾರಗಳನ್ನ ಈಗ ಬಂದಿದ್ದಾರೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಇದೇ ಜೂನ್ ತಿಂಗಳು 20ನೇ ತಾರೀಕಿಗೆ ನಿಖಿಲ್ ಕುಮಾರಸ್ವಾಮಿ ಅವರು ಹೋಗಿ ಅಲ್ಲಿ ಪಾದಯಾತ್ರೆಯನ್ನ ನಡೆಸಿದ್ರು. ಅದಾದ 1 ತಿಂಗಳ ಆದ ಬಳಿಕ ಬಿಜೆಪಿ ನಾಯಕರಿಗೂ ಕೂಡ ಅರಿವಾದಂತೆ ಕಂಡು ಬರ್ತಾ ಇದೆ, ನಾವು ಕೂಡ ಪಾದಯಾತ್ರೆ ಮಾಡಬೇಕು ಸಕ್ಸಸ್ ಆಗೋದಿಕ್ಕೆ ಈ ಬಿಡದಿ ವಿಚಾರದಲ್ಲಿ ಅಂತ. ಜೊತೆಗೆ ಒಂದು ಕಡೆ ದೇವೇಗೌಡರು ನಾನು ಸತ್ಯಾಗ್ರಹ ಕೂರ್ತೀನಿ ಬಿಡದಿಯಲ್ಲಿ ಹೋಗಿ ಅಂತ ಯಾವಾಗ ಹೇಳಿದ್ರು, ಅಂದಿನಿಂದ ಕೂಡ ಅಷ್ಟೇ ಬಿಜೆಪಿ ನಾಯಕರು ಆಕ್ಟಿವ್ ಆದಂತೆ ಕಂಡು ಬರ್ತಾ ಇದೆ. ಒಂದು ಕಡೆ ನಿನ್ನೆ ಅಷ್ಟೇ ಹೋರಾಟ ಮಾಡಿದ್ದು, ಆ ಹೋರಾಟ ಮುಗಿಯೋ ಹಂತ ಬಂದಂತ ಸಂದರ್ಭದಲ್ಲಿ ಏಕಾಏಕಿ ನಾವು ಬಿಡದಿಯಿಂದ ಬೆಂಗಳೂರಿಗೆ ಪಾದಯಾತ್ರೆ ಮಾಡ್ತೀವಿ, ಎಷ್ಟು ದಿನಗಳ ಕಾಲ ಮಾಡ್ಬೇಕು, ಯಾವಾಗ ಮಾಡ್ಬೇಕು ಅನ್ನೋ ನಿರ್ಧಾರವನ್ನ ಕೈಗೊಳ್ತೀವಿ ಅಂತ ಅಧ್ಯಕ್ಷರು ಹೇಳಿರ್ತಕ್ಕಂಥದ್ದು. ಆದ್ರೆ ನಿಜಕ್ಕೂ ಕೂಡ ಈ ಪಾದಯಾತ್ರೆ ಯಾವ ರೀತಿಯಾಗಿ ಮಾಡ್ತಾರೆ, ಏಕಾಂಗಿಯಾಗಿ ಮಾಡ್ತಾರೋ ಅಂದ್ರೆ ಮೂಡ ಪಾದಯಾತ್ರೆ ಒಟ್ಟಿಗೆ ಮಾಡಿದ ಅಲ್ವಾ, ಮೈತ್ರಿ ಆಗಿ ಬಿಜೆಪಿ ಮತ್ತು ಜೆಡಿಎಸ್ ಆ ರೀತಿಯಾಗಿ ಮಾಡ್ತಾರೋ ಅಂತ ಸದ್ಯದ ಮಟ್ಟಿಗೆ ಇರ್ತಕ್ಕಂಥ ಕುತೂಹಲ. ಆದ್ರೆ ಒಂದು ವೇಳೆ ಏನಾದ್ರೂ ಬಿಜೆಪಿ ಏಕಾಂಗಿಯಾಗಿ ಏನಾದ್ರೂ ಪಾದಯಾತ್ರೆ ಮಾಡಿದ್ರೆ ಇದು ಮತ್ತೊಮ್ಮೆ ಒಂದಿಷ್ಟು ಚರ್ಚೆ ಆಗುವಂತ ಸಾಧ್ಯತೆಗಳಿದೆ. ಮತ್ತೊಮ್ಮೆ ಏಕಾಂಗಿಯಾಗಿ ಹೊರಟ ಬಿಜೆಪಿ ಮೈತ್ರಿಯಲ್ಲಿ ಭಿನ್ನ ಅಭಿಪ್ರಾಯ ಅನ್ನೋ ಒಂದಿಷ್ಟು ಚರ್ಚೆಗಳು ಆಗುತ್ತೆ. ಆ ಚರ್ಚೆಗೆ ನಿಜಕ್ಕೂ ಕೂಡ ಅವಕಾಶ ಮಾಡಿಕೊಡುತ್ತಾ ಬಿಜೆಪಿ, ಅಥವಾ ಒಟ್ಟಾಗಿ ಬಿಜೆಪಿ ಜೆಡಿಎಸ್ ನಾಯಕರು ಪಾದಯಾತ್ರೆ ಮಾಡ್ತಾರಾ ಅಂತ ಸದ್ಯದ ಮಟ್ಟಿಗೆ ಇರ್ತಕ್ಕಂತಹ ಕುತೂಹಲ. ಆದ್ರೆ ಬಿಜೆಪಿ ಮಾತ್ರ ಒಟ್ಟಾರೆಯಾಗಿ ಒಳ್ಳೆಯ ಮೈಲೇಜ್ ಅನ್ನು ಪಡೆದುಕೊಳ್ಳೋದಕ್ಕೆ ಈ ಪಾದಯಾತ್ರೆಯನ್ನ ಮಾಡ್ತಾ ಇದೆ. ರಾಜ್ಯದಲ್ಲಿ ಮತ್ತೆ 2028 ಟಾರ್ಗೆಟ್ 2028 ಅನ್ನ ಇಟ್ಕೊಂಡು ನಾವು ಹೊಸದಾಗಿ ಏನಾದ್ರೂ ಮಾಡ್ಬೇಕು, ಬಿಜೆಪಿ ಅಡಿಗಲ್ಲನ್ನ ಇಡಬೇಕು ಹಳೆ ಮೈಸೂರು ಭಾಗದಲ್ಲಿ ಅಂತ ಸಾಕಷ್ಟು ಪ್ರಯತ್ನವನ್ನ ಪಡ್ತಾ ಇತ್ತು. ಮೂಡದಲ್ಲೂ ಕೂಡ ಅಷ್ಟೇ ಪಾದಯಾತ್ರೆ ಮಾಡಿತ್ತು ಬಿಜೆಪಿ. ಈಗ ಮತ್ತೊಮ್ಮೆ ಹಳೆ ಮೈಸೂರು ಭಾಗಕ್ಕೆ ಲಗ್ಗೆ ಇಡೋದಕ್ಕೆ ಬಿಜೆಪಿ ಮುಂದಾಗಿರ್ತಕ್ಕಂಥದ್ದು. ಈಗಾಗಲೇ ಅಶೋಕ್ ಆಗಿರ್ಬೋದು, ಅಶ್ವಥ್ ನಾರಾಯಣ್ ಎಲ್ಲರೂ ಹೋಗಿ ಭೇಟಿ ಮಾಡಿ ಬಂದಿದ್ರು. ಆದ್ರೆ ಪಾದಯಾತ್ರೆ ವಿಚಾರದಲ್ಲಿ ಬಹಳ
ತಡ ಮಾಡಿದ್ರು. ಆದ್ರೆ ಈಗ ಎಚ್ಚೆತ್ಕೊಂಡು ಮುಂದೆ ನುಗ್ಗೋದಕ್ಕೆ ಮುಂದಾಗಿದೆ ಬಿಜೆಪಿ ಅಂತಾನೆ ಹೇಳ್ಬೋದು. ಮೊದಲನೇಗೆ 3 ಹಳ್ಳಿಗಳು ನೋಟಿಫೈ ಮಾಡದಂತ ಸಂದರ್ಭದಲ್ಲೇ ಮಾಡುವಂತ ನಿರ್ಧಾರವನ್ನ ಈಗ ಮಾಡಿರ್ತಕ್ಕಂಥದ್ದು ಬಿಜೆಪಿ. ಈಗ ಯಾವ ರೀತಿಯಾಗಿ ಪಾದಯಾತ್ರೆ ಮಾಡುತ್ತೆ, ಯಾವಾಗ ಮಾಡುತ್ತೆ, ಅದು ಅಧಿವೇಶನದ ಒಳಗೆ ಮಾಡುತ್ತಾ ಅಂತ ಸದ್ಯದ ಮಟ್ಟಿಗೆ ಇರ್ತಕ್ಕಂತಹ ಕುತೂಹಲ. ಲಕ್ಷ್ಮಿ, ಧನ್ಯವಾದ ವಿವೇಕ್ ನಿಮ್ಮೆಲ್ಲ ಮಾಹಿತಿಗಾಗಿ.